ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಊರ್ ಬಸ್ವ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಗುರು, ಇದಂತೂ ಒಂದು ಹಿಸ್ಟಾರಿಕ್ ವ್ಲಾಗ್ ಆಗುತ್ತೆ ನನ್ನ ಚಾನೆಲ್ ಅಲ್ಲಿ. ಯಾಕಂದ್ರೆ ಇಂಡಿಯಾ ಗೆಲ್ಲೋ ಪೊಸಿಷನ್ ಅಲ್ಲಿ ಇದ್ದಾರೆ ನೋಡಿ. ಹೌದೌದು ಅಂತ ಹಾರ್ನ್ಗಳು ಬರ್ತಾ ಇದೆ. ಸೊ ನಾನಿವಾಗ ಚರ್ಚ್ ಸ್ಟ್ರೀಟ್ ಅಲ್ಲಿ ಇದ್ದೀನಿ. ಸೆಲೆಬ್ರೇಷನ್ ಎಲ್ಲ ನೆಕ್ಸ್ಟ್ ಲೆವೆಲ್ ನಡೆಯುತ್ತೆ ಅಂತ ನಾನ್ ಅನ್ಕೊಂಡಿದೀನಿ. ಸೊ ಬನ್ನಿ, ಹೇಗೆಲ್ಲ ಮಜಾ ಮಾಡ್ತೀವಿ, ಹೇಗೆಲ್ಲ ಇರುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ. ಸೊ ನಾವು ಇರೋ ಪೊಸಿಷನ್ ಇವಾಗ 89 for 3. ಕ್ಲಾಸಿ ನೆವಿ ಹೊಡಿತಾನೆ. ನೆಕ್ಸ್ಟ್ ಇಯರ್ IPL ಕಾಂಟ್ಯಾಕ್ಟ್ ಕೊಡ್ಬಿಡಿ ಅವನಿಗೆ. A few moments later. ವಿಕೆಟ್ ಕಿರ್ಚೋದ್ರಿಂದ ದಾಟಿ ಕಿರ್ಸಂಗ್ ಬಂದ್ಬಿಡಿದ್ವಿ. जीतेगा भाई, जीतेगा इंडिया, जीतेगा जीतेगा भाई, जीतेगा इंडिया, जीतेगा। चक दे इंडिया, चक दे इंडिया, चक दे इंडिया। वंदे मातरम, वंदे मातरम, वंदे मातरम। ಅತಿರಥ ಮಹಾರಥ ವರ್ಲ್ಡ್ ಕಪ್ ಗೆದ್ರು ಭಾರತ. ಮಾಡೋ ಧರ್ಮ ಕಪ್ಪೆದ್ರು ಶರ್ಮ. ಕಲರಪ್ಪ ಓಯ್ಲೆ ವಿ ಲವ್ ಯು ಕೋಯ್ಲೆ. ಮಾತೆಲ್ಲ ಬೇಡ ಸರ್, ಸೆಲೆಬ್ರೇಷನ್ ಟೈಮ್ ಆಡಕ್ಕಣ ಸಂತೋಷಕ್ಕೆ. ಮನೆಯಲ್ಲಿ ಏನ್ ಮಾಡ್ತೀರಾ? ಇಂಡಿಯಾ ವರ್ಲ್ಡ್ ಕಪ್ ಗೆದ್ಕೊಂಡ್ರ ಪಟ್ರ.
ಕಪ್ ಗೆದ್ಬಿಟ್ಟಿದೀವಿ, ಹೆಂಗ್ ಅನ್ಸ್ತಾ ಇದೆ? ನನಗಂತೂ ಸಿಕ್ಕಾಪಟ್ಟೆ ಶಕೆ ಆಗ್ತಾ ಇದೆ. ಬಿಕಾಸ್ ನಾನಿದ್ದೀನಿ ಅಂತನಾ? ಅಲ್ಲ, ಇಂಡಿಯಾ ಕೊಟ್ಟು ಸಾಕು ಆಗ್ತಾ ಇದೆ ನನ್ಗೆ ಒಳಗೆ ಬಾಕು. ನಿಜ ಹೇಳಿ, ಏನ್ ಮುಡ್ಕೊಂಡು ಹೇಳ್ತೀರಾ ನಂಗೆ ಗೊತ್ತಿಲ್ಲ. ಓಕೆ, ಈ ಸಲ ಕಪ್ ಗೆಲ್ತಿದ್ವಿ ಅಂತ ಅನ್ಸುತ್ತಾ ನಿಮ್ಗೆ? 30 balls 30 runs ಬೇಕಿದ್ದಾಗ 100% ನನಗೆ ಸ್ಟಾರ್ಟಿಂಗ್ ಇಂದಲೇ ಮ್ಯಾಚ್ ನಮ್ಗೆ ಒಪ್ಪಿತ್ತು. ಬಿಕಾಸ್ ಅವರು 8 of 8 ಗೆದ್ದಿದ್ದಾರೆ, ನಾವು 8 of 7 ಗೆದ್ದಿದ್ವಿ. ಇನ್ನೊಂದು ಈಕ್ವಲ್ ಹೊಡಿಬೇಕಿತ್ತು, ಹೊಡೆದ್ವಿ, ಕಪ್ ಅಂತು ಅಷ್ಟೇ. ನನಗೆ ಅನ್ಸಿದ್ದು ಫೈನಲ್ಸ್ ನಾವು ಸಿಕ್ಕಾಪಟ್ಟೆ ಚೋಕ್ ಮಾಡಿದ್ವಿ, ಸೆಮಿಫೈನಲ್ಸ್ ಫೈನಲ್ಸ್ ಎಲ್ಲ. ಅದೇ ತರ ಸೌತ್ ಆಫ್ರಿಕಾನು ಮಾಡ್ಕೊಂಡ್ ಬಂದಿದ್ರು. ಬಟ್ ರಿಯಲ್ ಚೋಕರ್ಸ್ ವರ್ಸಸ್ ಚೋಕರ್, ಸೌತ್ ಆಫ್ರಿಕಾ ಚೋಕರ್ಸ್ ಅಂತ ಪ್ರೂವ್ ಮಾಡ್ಬಿಟ್ರು. 100% ಚೋಕರ್ಸ್ ಆಗಿದ್ದಾರೆ ಈ ಸರಿನೂ ಕೂಡ. ಬಟ್ ಅವರಿಗೆ 200% ಡಿಸಪಾಯಿಂಟ್ ಆಗಿದೆ. ಚೋಕರ್ಸ್ ಅನ್ನೋದಕ್ಕಿಂತ 200% ಡಿಸಪಾಯಿಂಟ್ ಆಗಿದೆ. ಬಿಕಾಸ್ ಅಲ್ಟಿಮೇಟ್ಲಿ ಇಂಡಿಯಾ ಇಸ್ ವೆರಿ ವೆರಿ ಸ್ಟ್ರಾಂಗ್, ಯಾ ಡಿಸರ್ವಿಂಗ್ ಆಲ್ಸೋ. ಬಟ್ ಇಂಡಿಯಾ ಇಸ್ ವೆರಿ ವೆರಿ ಸ್ಟ್ರಾಂಗೆಸ್ಟ್ ಟೀಮ್ ಇನ್ ದ ವರ್ಲ್ಡ್ ರೈಟ್ ನೌ. Celebration only. Celebration only. Who is your favorite player? Thank you. Happy? You happy? Tell. Bolo Bharat Mata ki jai. ಫೀಲಿಂಗ್ ನನ್ನ ಹತ್ರ. ಲಾಸ್ಟ್ ಟೈಮ್ ಇಂಡಿಯಾ ಕಪ್ ಗೆದ್ದಾಗ ನೀವು ಎಲ್ಲಿದ್ರಿ, ಏನ್ ಮಾಡ್ತಾ ಇದ್ರಿ? ಲಾಸ್ಟ್ ಟೈಮ್ ಇಂಡಿಯಾ ಕಪ್ ಗೆದ್ದಾಗ 2011 ಅಲ್ಲಿ 11 ಅಲ್ಲಿ. ವೆರಿ ನೈಸ್ ಕ್ವಶನ್ ಬ್ರೋ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು 90 ಅಂತ ಒಂದು ಊರಿದೆ ಮಂಗಳೂರಲ್ಲಿ. ಸೊ ಅದೊಂದು ಸ್ವಲ್ಪ ನಕ್ಸಲ್ ಏರಿಯಾ ಆಕ್ಚುಲಿ. ಅಲ್ಲಿ ನಮ್ಮ ಮನೆ ಇತ್ತು, ಅಲ್ಲಿದ್ದೆ ನಾನು. ಅಲ್ಲಿಗೆ ಹೋಗ್ತಾ ಇದ್ದೆ. ಮ್ಯಾಚ್ ಇನ್ನೂ ಮುಗ್ದಿರ್ಲಿಲ್ಲ, ಶ್ರೀಲಂಕಾ ಇಂಡಿಯಾ ತಾನೇ ಅದಿದ್ದು. ಸೊ ನಾನು ಅಲ್ಲಿ ಹೋದಾಗ ಲಾಸ್ಟ್ ಒಂದು 4 hours ಇತ್ತು ನಾವು ಮ್ಯಾಚ್, ಅದಷ್ಟೇ ನೋಡಿರೋದು. ಈ ಬಾರಿ 8 hours ನೋಡಿದೀನಿ, ಲಾಸ್ಟ್ ಟೈಮ್ 4 hours ನೋಡಿದ್ದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ನೆಕ್ಸ್ಟ್ ಟೈಮ್ RCB ಕಪ್ ಗೆಲ್ಸ್ಬೇಕಂದ್ರೆ ಸುಶಾಂತ್ ಜೊತೆ ಅವರು ಬರೀ ಲಾಸ್ಟ್ ಅಲ್ಲಿ ಮ್ಯಾಚ್ ನೋಡ್ಬೇಕು, ಅವಾಗ ಪಕ್ಕಾ ಕಪ್ ಗೆಲ್ತೀವಿ. ಒಂದ್ ಹೇಳಕ್ ಇಷ್ಟ ಪಡ್ತೀವಿ ನೋಡಿ, IPL ಅನ್ನೋದು 2 ತಿಂಗಳು ಬರುತ್ತೆ. 2 ತಿಂಗಳು RCB CSK ಮುಂಬೈ ಅಂತ ಮಜಾ ಬರ್ತೀವಿ. ಬಟ್ ಮಿಕ್ಕಿದ ತಿಂಗಳು ಏನಿದೆ ಅಲ್ಲ, ವಿ ಆರ್ ಆಲ್ ಇಂಡಿಯನ್ಸ್. ಸಪೋರ್ಟ್ ಮಾಡೋದು. ಈಗಲೇ ಓಪನ್ ಆಗಿ ಹೇಳ್ತೀನಿ, ಐ ಲವ್ ವಿರಾಟ್ ಕೊಹ್ಲಿ, ಐ ಈಕ್ವಲಿ ಲವ್ MS ಧೋನಿ. There is no doubt about that, but all Indian players, I love you, bro. Bharat Mata ki jai. Thank you sir, thank you so much. ಸರಿ ಸರ್, ಹೆಂಗ್ ಅನಿಸ್ತಿದೆ ಈ ವಿನ್ನು? ಹೇಳಿ. ಇನ್ನು ತುಂಬಾ ಖುಷಿ ಅನಿಸ್ತಾ ಇದೆ. ಬಟ್ ನಮ್ ಬಾಸ್ ರಿಟರ್ನ್ ಮಾಡ್ತಾ ಇದಾರೆ, ನಮ್ ಅಲ್ಲೂ ಬರ್ತಾ ಇದೆ ಹೇಳಕ್ಕೆ. ಬಾಸ್ ಓಪನ್ ಆಗಿ ಹೇಳ್ಬಿಟ್ರು, ನಾನು ಇನ್ಮೇಲೆ ಆಡಲ್ಲ T20 ಅಂತ. ನಮ್ ಕಿಂಗ್ ಕೊಹ್ಲಿ ಎಷ್ಟೋ ಮ್ಯಾಚ್ ಆಡಿಲ್ಲ, ಎಷ್ಟೋ ಜನ ಏನೇನೋ ಹೇಳಿದ್ರು ನಮ್ ಬಾಸ್ ಬಗ್ಗೆ. ಇವತ್ತಿಗೆ ತೋರಿಸ್ರು ನಮ್ ಬಾಸ್ ಯಾರು ಅಂತ. ನೋಡಿಪ್ಪ, ಕಿಂಗ್ ಕೊಹ್ಲಿ ನೋಡಿ ಯಾರು ಕೊಹ್ಲಿ ಅಂತ ತೋರಿಸಿದ್ರು. ಎಲ್ರು ಆಡ್ದಾಗ ಆಡೋನ್ ಬೇಕಾಗಿಲ್ಲ, ಯಾರು ಆಡದೇ ಇರಾಗ ಆಡೋ ಆಟ ಇದೆಯಲ್ಲ, ಅದು ಕಿಂಗ್ ಇಂದ ಮಾತ್ರ ಸಾಧ್ಯ. ಅದು ಕಿಂಗ್ ಇಂದ ಮಾತ್ರ ಸಾಧ್ಯ. ಕೊಹ್ಲಿ ನಿಂತ್ರೆ ಅಣ್ಣ, ಯಾವನು ಮಾಡಕ್ಕಿಲ್ಲ. ನೀವು ಲಾಸ್ಟ್ ಟೈಮ್ ವರ್ಲ್ಡ್ ಕಪ್ ಗೆದ್ದಾಗ ಎಲ್ಲಿದ್ರಿ, ಏನ್ ಮಾಡ್ತಾ ಇದ್ರಿ? 2011 ಅಲ್ಲಿ 2007 ಅಲ್ಲಿ ಟ್ರೌಸರ್ ಹಾಕೊಂಡ್ ಮನೇಲಿ ನೋಡ್ತಾ ಇದ್ದ ಅನ್ಸ್ತೀನಿ. ನೋಡಿಲ್ವಾ ಆ ಮ್ಯಾಚ್ ನ? 2011 ನೋಡ್ದೆ. ಆಮೇಲೆ ತುಂಬಾ ಖುಷಿ ಆಗ್ತಾ ಇತ್ತು ನಮ್ ಜನರೇಷನ್ಗೆ. ರೋಹಿತ್ ಶರ್ಮಾನು ಪಾಪ ತುಂಬಾ ಕಷ್ಟಪಟ್ರು. ಅವ್ರದ್ದು ಲಾಸ್ಟ್ ಮ್ಯಾಚ್ ಇವತ್ತು, ವಿರಾಟ್ ಕೊಹ್ಲಿ ಲಾಸ್ಟ್ ಮ್ಯಾಚ್. ಅವ್ರಿಬ್ರು ಎಲ್ಲಿದ್ರು ಚೆನ್ನಾಗಿರ್ಬೇಕು. ಕೊನೆಗೂ ನನ್ನ ವ್ಲಾಗ್ ಮುಗಿಸೋ ಸಮಯ ಬಂದಿದೆ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ಥರ ನೆಕ್ಸ್ಟ್ ಹೊಸ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ಅಂಡ್ ಅನ್ಲೆಸ್, ಟಾಟಾ ಬಾಯ್ ಫ್ರಮ್ ಊರ್ಬಸ್ವ. Our brother is very happy. Please give him a holiday. Let him enjoy Sunday. Sir, Sunday you working? Tomorrow working? No celebration. India!